ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ 5 ವರ್ಷ ಸಿಎಂ ಕೂಗು ಮೊಳಗಿದೆ. ಸಿಎಂ ಪೂರ್ಣಾವಧಿ ಪೂರೈಸಲಿ ಅಂತ ಸಚಿವರು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಪರಮೇಶ್ವರ್ ಹಾಗೂ ಎಂಬಿ ಪಾಟೀಲ್ ಬ್ಯಾಟ್ ಬೀಸಿದ್ದಾರೆ. ದೇವರಾಜು ಅರಸು ಅವರು 7 ವರ್ಷಗಳ ಕಾಲ ಸಿಎಂ ಆಗಿದ್ರು. ದೇವರಾಜು ಅರಸು ದಾಖಲೆಯನ್ನ ಮುರಿಯಲಿ ಅಂತ ಸಚಿವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವಧಿ ಪೂರ್ಣಗೊಳಿಸಲಿ ಅಂತ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಈ ರೀತಿಯ ಸಂದೇಶವನ್ನ ಮತ್ತೆ ಕೊಡ್ತಾ ಇದ್ದಾರೆ. ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟವರಿಗೆ ಸಚಿವರು ಈ ರೀತಿಯಾಗಿ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ದಾರೆ. ಕೆಪಿಸಿಸಿ ಹೊಸ ಅಧ್ಯಕ್ಷರ ಆಯ್ಕೆಯ ವಿಚಾರದ ಮಧ್ಯೆಯೇ ಸಚಿವರು ಸಿಎಂ ಅಸ್ತ್ರವನ್ನ ಇದೀಗ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ನೋಡಿ, ದೇವರಾಜ ಅರಸು ಅವರು 10 ವರ್ಷ ಆಗಿದ್ರಲ್ಲ, ಅವರು 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ 7 ವರ್ಷ ಆಗಕ್ಕೆ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ, ಉಳಿತಾರೆ, ಪೂರೈಸ್ತಾರೆ. ಪೂರ್ಣಾವಧಿ ಅವಧಿಯವ್ರೆ ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ದಿವಸ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನ್ ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನ್ ಹೇಳಿದೆ ನಿಮ್ಗೆ ಪದೇನೂ ಕೂಡ. ನಾನು ಈ ಗೊಂದಲ ಸೃಷ್ಟಿ ಮಾಡಕ್ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈಗ ಇದೆಲ್ಲವೂ ಕೂಡ ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.